ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಒಂದು ಐತೆ ಅಂತ ತೊಗೊಂಡ್ಬರ್ಕಿಲ್ಲ ಸರ್. ಇವಾಗ ಮುಂಜಾನೆ ಎದ್ದು ಕೂಡಲೇ ಏನೈತಲ್ಲ ಹಾಲ ಹಿಂಡ್ಲಾಕತ್ತೈತಿ ನೋಡಿರಿ. ಇಲ್ಲಿ ಹಿಂಡೋದೈತಿ. ಈ ರೀತಿ ಏನೈತಲ್ಲ 4 ಆಕಳ 2 ಮೀನು ಹಿಂಡ್ಕೊಂಡು ಡೈಲಿ ರೂಟೀನ ಸ್ಟಾರ್ಟ್ ಆಗ್ತೈತಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇದೇ ರೀತಿಯಾಗಿ ಸಪೋರ್ಟ್ ಇತ್ತು ಅಂತಂದ್ರೆ ನಮ್ಮ ಚಾನಲ್ ಇನ್ನೂ ಎತ್ತರಕ್ಕೆ ಹೋಗ್ಲಕ್ಕ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನೋಡಿರಿ. ಇದು ಇವತ್ತು ಜಾಸ್ತಿ ದಿನ ಆಯಿತು, 4-5 ದಿನ ಆಯಿತು. ಬ್ಲೌಸ್ ಅಂತೂ ಸ್ಟಿಚಿಂಗ್ ಮಾಡಿಲ್ಲ. ಇವತ್ತೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು. ಹಾಗೆ ಇನ್ನೂ ಒಂದಿಷ್ಟು ಟೈಲರಿಂಗ್ ವಿಡಿಯೋನ ನಾನು ಜೊತೆ ಸೇವ್ ಮಾಡ್ಕೊಬೇಕು. ಇವತ್ತು ಕೂಡ ಡೈಲಿ ರೂಟೀನ್ನ ಸೇವ್ ಮಾಡ್ಲಾಕತ್ತೀನಿ. ನಾನು ಇವಾಗ ಆಕಳ ಹಿಂಡ್ಕೋಬೇಕು. ಮಾರ್ನಿಂಗ್ ಟೈಮಲ್ಲಿ ಏನೈತಲ್ಲ 1 ಗಂಟೆ ಏನೈತಲ್ಲ ನಾನು ಆಕಳ ಎಮ್ಮೆ ಹಿಂಡ್ಕೊಂಡು ಬಂದ ನಂತರ ಏನೈತಲ್ಲ ಚಾದು ಮಾಡಿ ನಂತರ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಡೈಲಿ ರೂಟೀನ್ ಅಂತಂದ್ರೆ ಡ್ರೈ ಫ್ರೂಟ್ ಇಲ್ಲದೆ ಕಾರಣಕ್ಕಾಗಿ ಅಂದ್ರೆ ನನ್ನ ಮಗ ಏನೈತಲ್ಲ ಅದನ್ನು ಕೂಡ ಮುರ್ದಾನ ಆಲ್ರೆಡಿ ಒಂದು ವಿಡಿಯೋ ಒಳಗೆ ತೋರಿಸ್ಕೊತೀನಿ. ಹೀಗಾಗಿ ಕ್ಯಾಮ್ರಾ ಒಬ್ಬರ ಹಿಡ್ಲಕ್ಕೆ ಬೇಕಾಗ್ತಾರೆ. ಹೀಗಾಗಿ ಡೈಲಿ ರೂಟೀನ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತೈತಿ. ಆಮೇಲೆ ಟೈಲರಿಂಗ್ ಮಾಡುವಾಗ ಏನೈತಲ್ಲ ನಾನು ಅದಕ್ಕೆ ಡ್ರೈ ಫ್ರೂಟ್ಗೆ ಫಿಟ್ ಮಾಡಿ ಟೈಲರಿಂಗ್ ಸ್ವಲ್ಪ ಅದನ್ನಷ್ಟು ಮ್ಯಾನೇಜ್ ಮಾಡಿ ವಿಡಿಯೋ ಮಾಡ್ತೀನಿ. ಹೀಗಾಗಿ ಡೈಲಿ ಲಾಗ್ ಅದಕ್ಕೆ ನನಗೆ ಶೇರ್ ಮಾಡೋಂಗಿಲ್ಲ. ಇವಾಗ ಏನೈತಲ್ಲ ಸ್ಕೂಲ್ಗೆ ಹೋಗ್ಲಾಕ ಕೂಡ ಎಲ್ಲರೂ ಕೂಡ ಮಕ್ಕಳು ರೆಡಿ ಆಗ್ಲಾಕತ್ತಾರ. ಹಾಗೆ ಇವಾಗ ಟೈಲರಿಂಗ್ ವಿಡಿಯೋ ಕೂಡ ಮಾಡಿರಲಿಲ್ಲಲ್ಲ, ಹೀಗಾಗಿ ಡೈಲಿ ರೂಟೀನ್ನ ಶೇರ್ ಮಾಡ್ರೆ ಬಂತಿತ್ತು ಅಂತ ಹೇಳಿ ಇವತ್ತು ವಿಡಿಯೋನ ಮಾಡ್ಲಾಕತ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಂಗೆ ನೋಡ್ಲಾಕತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆದಷ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿದ್ವಿ ಅಂತಂದ್ರೆ ನಮ್ಮ ಚಾನಲ್ ಗ್ರೋ ಆಗ್ಲಾಕ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತಾ ಇವಾಗ ಏನೈತಲ್ಲ ಆಕಳ ಹಿಂಡ್ಲಾಕ ಚಾಲೋ ಮಾಡೀನಿ. ಇವಾಗ ಮನೆ ಕೆಲಸ ಮಕ್ಕಳು ಏನೈತೆಲ್ಲ 9 ಅಥವಾ 9:15ಗೆ ಸ್ಕೂಲ್ಗೆ ಹೋಗ್ತಾರಲ್ಲ ಅವ್ರು ಹೋದ ನಂತರ ಸ್ವಲ್ಪ ಮನೆ ಕೆಲಸ ಎಷ್ಟೇ ಬೇಗ ಎದ್ದದ್ವಿ ಇವತ್ತು ಅಂತಂದ್ರೂ ನಮ್ಮ ಕೆಲಸ ಮುಗಿಬೇಕಾದ್ರೆ ಆಲ್ಮೋಸ್ಟ್ 11ರಿಂದ 12 ಗಂಟೆ ಆಗತ್ತೈತಿ. ಹೀಗಾಗಿ ಇವತ್ತು ಕ್ಯಾಮ್ರಾ ಹಿಡ್ಲಾಕ ನನ್ನ ಮಗಳ ಕೈಯಾಗ ಕೊಟ್ಟಿದ್ನಿ. ಹೀಗಾಗಿ ಡೈಲಿ ರೂಟೀನ ಇವತ್ತೊಂದು ದಿನ ಶೇರ್ ಮಾಡೋಣ ಅಂಥೇಳಿ ವಿಡಿಯೋ ಮಾಡ್ಲಾಕತ್ತೀನಿ. ಇನ್ನೂ ಒಂದು ಸ್ವಲ್ಪ ಬೋಟ್ನೆಕ್ ಬ್ಲೌಸಸ್ ಸ್ಟಿಚಿಂಗ್ ಮಾಡೋ ಅದಾವ, ಅದನ್ನು ಕೂಡ ವಿಡಿಯೋನ ಶೇರ್ ಮಾಡಬೇಕಾ. ಅಷ್ಟರಲ್ಲಿ ಇವತ್ತು ಏನೈತಲ್ಲ ಮನೆ ಕೆಲಸದ ವಿಡಿಯೋ ಮಾಡಿ ಶೇರ್ ಮಾಡ್ಬೇಕು ಅಂದ್ಕೊಂಡು ವಿಡಿಯೋ ಮಾಡ್ಲಾಕತ್ತೀನಿ. ಹಾಗೆ ಇವತ್ತು ಪ್ರತಿಯೊಬ್ಬರು ಏನೈತಲ್ಲ ಟೈಲರಿಂಗ್ ವಿಡಿಯೋ ಕೂಡ ತುಂಬಾ ಇಷ್ಟಪಡ್ಲಾಕತ್ತೀರಿ. ಇನ್ನೊಂದಿಷ್ಟು ಜನ ಕಮೆಂಟ್ ಕೂಡ ಹಾಕಿದ್ರಿ ಲಾಗ್ ಜೊತೆಗೆ ನೀವು ಟೈಲರಿಂಗ್ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತೀರಿ. ವಿಡಿಯೋ ಲೆಂತಿ ಭಾಳ ಆಗ್ತೈತಿ. ಕ್ಲಿಯರಾಗಿ ನೀವು ಬ್ಲೌಸ್ ಕಟ್ಟಿಂಗ್ ಆಗಿರಲಿ ಮತ್ತು ಬ್ಲೌಸ್ ಡಿಸೈನ್ಸ್ ಆಗಿರಲಿ ನನಗೆ ಶೇರ್ ಮಾಡ್ಲಿಕ್ಕಾಗಂಗಿಲ್ಲ. ಇಲ್ಲ ಬ್ಲೌಸ್ದು ಅಥವಾ ಟೈಲರಿಂಗ್ ವಿಡಿಯೋ ಸಪ್ರೇಟಾಗಿ ಮಾಡಬೇಕು ಅಥವಾ ಲಾಗ್ ಸಪ್ರೇಟಾಗಿ ಮಾಡಬೇಕು, ಈ ರೀತಿ ಆಗ್ತಿರ್ತೈತಿ. ಹೀಗಾಗಿ ಮಾರ್ನಿಂಗ್ ಟೈಮಲ್ಲಿ ಏನೈತಲ್ಲ ಇದು ಫಸ್ಟ್ ನಾನು ಆಕಳನ ಹಿಂಡ್ಲಾಕತ್ತೀನಿ. ಇನ್ನೂ ಏನೈತಲ್ಲ ಇನ್ನೂ 3 ಹಿಂಡುದಾವ. ಅವಾದ ನಂತರ 1-2 ಎಮ್ಮೆ ಹಿಂಡ್ಕೊಂಡು ಒಂದು ಮಾರ್ನಿಂಗ್ ಟೈಮಲ್ಲಿ ಇವಾಗ ಏನೈತಲ್ಲ ಕಡಿಮೆ ಅಂತಂದ್ರೂ ಒಂದು 15 ಲೀಟ್ರ್ ಹಾಲು ಆಗ್ತಾವೆ. ಹೀಗಾಗಿ 15 ಲೀಟ್ರ್ ಹಾಲು ಏನೈತಲ್ಲ ಒಂದು ಸ್ವಲ್ಪ ಸ್ಲೋ ಆಗಿ ಕರಿಯೋದ್ರಿಂದ ಏನೈತಲ್ಲ 1 ಗಂಟೆ ಟೈಮಿಂಗ್ ನನಗೆ ಬೇಕಾಗ್ತೈತಿ. ನನ್ನ ಮಗಳು ಕೂಡ ಅನ್ಲಾಕತ್ತೀವಿ ನೋಡ್ರಿ, ನಾನು ಡೈಲಿ ಹಿಂಗೆ ಮಾರ್ನಿಂಗ್ ಟೈಮ್ ಲಾಗ್ ಮಾಡಬೇಕಾದ್ರೆ ಕ್ಯಾಮ್ರಾ ಹಿಡಿದ್ನಂದ್ರೆ ಪೇಮೆಂಟ್ ಬಂತಂದ್ರೆ ಏನು ಕೊಡಿಸ್ತೈತೆ ಕೇಳಾಕತ್ತಿದ್ರು. ಅದಕ್ಕೆ ನಾನು ಹೇಳಾಕತ್ತೀನಿ ಇನ್ನೊಂದು ಚಾನಲ್ ಗ್ರೋವರೇ ಆಗಲಿ ಪೇಮೆಂಟ್ ನಂತರ ನೋಡೋಣ ಅಂಥೇಳಿ ನಾನು ಹೇಳಾಕತ್ತಿದ್ನಿ. ಯಾಕಂತಂದರೆ ಇವಾಗ ಪೇಮೆಂಟ್ ಬರೋದು ಮುಖ್ಯ ಅಲ್ಲ, ಅದು ಕೂಡ ಇಂಪಾರ್ಟೆಂಟ್ ಐತಿ. ಬಟ್ ಇನ್ನೊಂದು ಮಿಸ್ಟೇಕ್ ಏನು ಅಂತಂದ್ರೆ ಇವಾಗ ಯೂಟ್ಯೂಬಲ್ಲಿ 2 ನಮ್ಗೆ ಚಾಯ್ಸಿಂಗ್ ಇರ್ತಾವೆ. ಯಾಕಂತಂದ್ರೆ ನಮ್ಗೆ ಗೂಗಲ್ ಪಿನ್ ಬೇಕು ಅಥವಾ ನಾವು ಡೈರೆಕ್ಟಾಗಿ ನಾವು
ಗೂಗಲ್ ಪಿನ್ ಬೇಕು ಅಂತಂದ್ರೆ ನಾವು ಚಾಯ್ಸ್ ಮಾಡೋದು ಬೇರೆ ಆಗ್ತೈತಿ. ಆಮೇಲೆ ಇವಾಗ ಒಂದು ಹೊಸ ಅಪ್ಡೇಟ್ ಅಂತಂದರೆ ಇವಾಗ ನಾವು ಡೈರೆಕ್ಟಾಗಿ ನಾವು ಲೈವಲ್ಲಿ ನಾವು ಫೇಸ್ ವೆರಿಫಿಕೇಷನ್ ನಾವು ಮಾಡಿದ್ವಿ ಅಂತಂದ್ರೆ ಏನೈತೆಲ್ಲ ಗೂಗಲ್ ಪಿನ್ ಬರೋಂಗಿಲ್ಲ ಅಂತ ಹೇಳಿ ಅಂದಾರ. ಹೀಗಾಗಿ ನೋಡಬೇಕು ಇನ್ನೊಂದು ಒಂದಿಷ್ಟು ಡಾಲರ್ ಕಂಪ್ಲೀಟ್ ಆದ ನಂತರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕೊಟ್ಬಿಟ್ಟು ನೋಡಬೇಕು. ಇನ್ನು ಇವಾಗ ಏನೈತಲ್ಲ ಒಂದು 50% ಸಕ್ಸಸ್ ಆಗೈತಿ ಅಂತ ಹೇಳ್ಬೋದು. ಅಂದ್ರೆ ನಂಬಿಕೆ ಐತಿ ಪೇಮೆಂಟ್ ಬರ್ತೈತಿ ಅನ್ನೋದು. ಇನ್ನು 50% ಏನೈತಲ್ಲ ಏನಾಗುತ್ತೋ ಏನೋ ಅಂಥೇಳಿ ಅದು ಕೂಡ ಐತಿ. ಹೀಗಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕ್ಲಾಕತ್ತೀನಿ. ಅದ್ರೊಳಗೆ ವಿಡಿಯೋ ಏನೈತಲ್ಲ ಒಂದಲ್ಲ ಒಂದು ವಿಡಿಯೋ ವೈರಲ್ ಆಯಿತು ಅಂತಂದ್ರೆ ಇನ್ನೂ ಚಾನಲ್ ಗ್ರೋ ಆಗ್ತೈತಿ ಅಂಥೇಳಿ ಡೈಲಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕ್ಲಾಕತ್ತೀನಿ. ಹಾಗೆ ಇವಾಗ ನಾರ್ಮಲ್ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ. ನೀವು ಮಾರ್ಕಿಂಗ್ ನೋಡ್ತಾ ಇರ್ಬೋದು. ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಏನೈತಲ್ಲ ಮಾಡಿದ್ನಿ. ಸೊ ಅದನ್ನ ಇವಾಗ ಬ್ಲೌಸ ಸ್ಟಿಚಿಂಗ ಮಾಡ್ಲಾಕತ್ತೀನಿ. ಇಲ್ಲಿ ಮೊದಲಿಗೆ ಮೊನ್ನೆ ನಮ್ಗೆ ಒಬ್ಬರು ಸಿಸ್ಟರ್ ಹೇಳಾಕತ್ತಿರು ಇದಕ್ಕಿಂತಲ್ಲ ಜಾಕ್ ಮಷಿನ್ ತೊಗೋರಿ ಅಂತ ಹೇಳಾಕತ್ತಿದ್ರು. ಹಳ್ಳಿ ಒಳಗೆ ಏನೈತಲ್ಲ ಜಾಕ್ ಮಷಿನ್ ತೊಗೊಂಡ್ರೆ ಅದು ನಮ್ಗೆ ಕಂಟಿನ್ಯೂಸ್ ಆಗಿ ಒಮ್ಮೊಮ್ಮೆ ಕರೆಂಟ್ ಇರುತ್ತೈತಿ, ಒಮ್ಮೊಮ್ಮೆ ಇರಂಗಿಲ್ಲ. ಒಂದೊಂದು ಸರ್ತಿ ಇವಾಗ ಏನೈತಲ್ಲ ಕರೆಂಟ ಇಲ್ಲ ನೋಡಿರಿ, ನಾವು ಪೆಡಲ್ ತುಳಿದು ನಾವು ಸ್ಟಿಚಿಂಗ ಮಾಡಬೇಕು. ಹೀಗಾಗಿ ಏನೈತಲ್ಲ ಜಾಕ್ ಮಷಿನ್ನ ನಾನು ತೊಗೊಂಡಿಲ್ಲ. ಇದ್ರ ಮ್ಯಾಗೂ ಕೂಡ ಸ್ಟಿಚಿಂಗ್ ಏನೈತಲ್ಲ ತುಂಬಾ ನೀಟಾಗಿ ಬರ್ತೈತಿ. ಹೀಗಾಗಿ ಇದನ್ನ ಕಂಟಿನ್ಯೂ ಮಾಡ್ಲಾಕತ್ತೀನಿ. ಮತ್ತು ಸಿಟಿ ಒಳಗೆ ಏನೈತಲ್ಲ ಒಂದು ಸ್ವಲ್ಪ ಬ್ಲೌಸಸ್ ಜಾಸ್ತಿ ಇರ್ತಾವೆ. ನಾವೇನೈತಿಲ್ಲ ದಿನದೊಳಗೆ ಭಾಳ ಆದ್ರೆ 1-2 ಇಷ್ಟ ಬ್ಲೌಸನ್ನು ನಾವು ಸ್ಟಿಚಿಂಗ್ ಮಾಡ್ತೀವಿ. ಹೀಗಾಗಿ ಒಂದು ಇವಾಗ ಕರೆಂಟ್ ಇಲ್ಲದೇ ಇದ್ರೂ ಪೆಡಲ್ ತುಳಿದು ನಾವು ಸ್ಟಿಚಿಂಗ್ ಮಾಡ್ಲಾಕತ್ತೀವಿ. ಒಮ್ಮೊಮ್ಮೆ ಅರ್ಜೆಂಟ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಕೊಡು ಇರ್ತಾವೆ. ಆ ಟೈಮ್ ಒಳಗೆ ಲೈಟ್ ಹೋಗಿಬಿಟ್ವು ಅಂತಂದ್ರೆ ತುಂಬ ಪ್ರಾಬ್ಲಮ್ ಆಗ್ತೈತಿ. ಹಳ್ಳಿ ಒಳಗೆ ಏನೈತಲ್ಲ ಒಂದಿಷ್ಟ ಮ್ಯಾಲಿಂದ ಮೇಲೆ ಕರೆಂಟ್ ಪ್ರಾಬ್ಲಮ್ ಇರ್ತೈತಿ. ಹೀಗಾಗಿ ಈ ಮಷಿನನ್ನು ನಾನು ಡರ್ಪಿ ಮಷಿನನ್ನು ನಾನು ಇದು ಇವಾಗ 7 ವರ್ಷ ಆಯಿತು ಇದನ್ನ ನಾನು ಯೂಸ್ ಮಾಡ್ತಾ ಇರೋದು. ಮಾರ್ಕಿಂಗ್ ಏನೈತಲ್ಲ ವಿಡಿಯೋ ಒಳಗೆ ಕಟ್ಟಿಂಗ್ ಒಳಗೆ ಕ್ಲಿಯರಾಗಿ ಕಾಣಲಿ ಅಂಥೇಳಿ ಮಾರ್ಕಿಂಗ್ ಒಂದು ಸ್ವಲ್ಪ ನಾನು ನೀಟಾಗಿ ಕಾಣೋ ರೀತಿಯಾಗಿ ಮಾರ್ಕಿಂಗ್ನ ಮಾಡಿದ್ನಿ. ಅಂದ್ರೆ ನಾರ್ಮಲಾಗಿ ನಾನು ಸ್ಟಿಚಿಂಗ್ ಬ್ಲೌಸ್ ಕಟಿಂಗ್ ಮಾಡ್ಲಾಕತ್ತೀನಿ ಕರೆ ಅಷ್ಟು ಲೈಟಾಗಿ ಮಾಡಿರ್ತೀನಿ. ನನ್ನ ಮಗ ನೋಡ್ರಿ ಅವನು ಕೂಡ ಅದಾನ 3 ಗಂಟೆ ಆಯಿತು ಅಂಗನವಾಡಿಗೆ ಹೋಗಿ ಇವಾಗ ವಾಪಸ್ ಬಂದಾನ. ಹೀಗಾಗಿ ಅವನದು ಕೂಡ ಅಂದರೆ ಟೈಲರಿಂಗ್ ಏನಾದರೂ ಐಟಮ್ಸ್ ತೊಗೊಂಡು ಹೋಗಿರ್ತಾನೆ, ಒಂದು ಸ್ವಲ್ಪ ನೋಡಿಕೊಂಡು ಸ್ಟಿಚಿಂಗ್ ಮಾಡಬೇಕಾಗ್ತೈತಿ. ಹಾಗೆ ಇವಾಗ ಏನೈತಲ್ಲ ಅಳತೆ ಪಟ್ಟಿ ಅದನ್ನು ಕಟ್ ಮಾಡಿ ಹೋದಾನ. ಹೀಗಾಗಿ ಏನೂ ಒಂದು ಮಷಿನ್ ಮೇಲೆ ಏನೈತಲ್ಲ ಮನ್ಯಾಗ ಚಿಕ್ಕ ಮಕ್ಕಳಿದ್ರು ಅಂತಂದ್ರೆ ಮಷಿನ್ ಮೇಲೆ ಏನೂ ಇಡೋಂಗಿಲ್ಲ, ಎಲ್ಲ ಕೂಡ ಮ್ಯಾಲೆ ಎತ್ತಿ ಇಡಬೇಕಾಗ್ತೈತಿ. ಸ್ಲೀವ್ ಏನೈತಲ್ಲ ಸ್ಲೀವ್ ಜಾಯಿಂಟ್ ಮಾಡ್ಲಾಕತ್ತೀನಿ. ಇದು ಒಂದು ಸೆಪ್ರೇಟ್ ವಿಡಿಯೋ ಮಾಡಬೇಕು ಸ್ಲೀವ್ ಜಾಯಿಂಟಿಂಗ್ ಹೆಂಗೆ ಮಾಡೋದು ಅಂಥೇಳಿ ಪ್ಲ್ಯಾನಿಂಗ್ ಇಟ್ಕೊಂಡು ಎಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಬಿಟ್ಟಿದ್ನಿ. ಬಟ್ ಕರೆಂಟ್ ಬೇಗನೆ ಬರಲಿಲ್ಲ. ಹೀಗಾಗಿ ಬ್ಯಾಡ್ ಅಂಥೇಳಿ ನಾನು ಡೈಲಿ ಲಾಗ್ ಒಳಗೆ ವಿಡಿಯೋನ ಮಾಡ್ಲಾಕತ್ತೀನಿ. ಹಿಂಗೆ ಆಗಿರ್ತೈತಿ. ಒಮ್ಮೊಮ್ಮೆ ಏನಾದರೂ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀವಿ, ಆ ಟೈಮ್ ಒಳಗೆ ಏನೈತಲ್ಲ ಕರೆಂಟ್ ಹೋಗಿಬಿಟ್ಟಿರ್ತಾವೆ. ಹೀಗಾಗಿ ಇವಾಗ ಒಂದು 2-3 ಬೋಟ್ನೆಕ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದ್ನಿ. ಇದೇ ರೀತಿ ಆಗೋಯ್ತು. ಯಾಕಂತಂದ್ರೆ ನಮ್ಗೆ ಒಂದು ಸ್ವಲ್ಪ ಮಧ್ಯಾಹ್ನ ಟೈಮ್ದೊಳಗೆ ಫ್ರೀ ಇರ್ತೀವಿ. ಹೀಗಾಗಿ ಆ ಟೈಮ್ ಒಳಗೆ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಿರ್ತೀನಿ. ಮತ್ತು ಲೈಟ್ ಹಾದಿ ನೋಡ್ಕೋತ ಕರೆಂಟ್ ಯಾವಾಗ ಬರ್ತಾ ಹಾದಿ ನೋಡ್ಕೋತ ಲೈಟ್ ಬಂದಾಗ ನಮ್ಗೆ ಅಂದ್ರೆ ನಮ್ಮ ಮನೆ ಕೆಲಸ ಇರ್ತೈತಲ್ಲ ಸಂಜೆ ಟೈಮ್ ಒಳಗೆ ಮತ್ತು ಸಂಜೆ ಅಡುಗೆ ಮಾಡೋದು ಈ ರೀತಿ ಇರ್ತೈತಿ. ಹೀಗಾಗಿ ಬ್ಲೌಸ್ ಡಿಸೈನ್ನ ಹಾಕ್ಲಿಕ್ಕಾಗಿಲ್ಲ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡೋರು ಸುಜಾತ ಸಿಸ್ಟರ್ ಅಂತ ಹೇಳಿ ತುಂಬಾ ದಿನ ಆಯಿತು. ಅವರು ಏನೈತಲ್ಲ ಬ್ಯಾಕ್ ಅಂದ್ರೆ ಪ್ಲೇನ್ ಬ್ಲೌಸಲ್ಲಿ ಥ್ರೆಡ್ ಡಿಸೈನ್ ಮಾಡಿ ಯಾವ ರೀತಿ ಥ್ರೆಡ್ ನಾಟ್ ಹಾಕಿ ಮಾಡ್ತೀವಲ್ಲ ಡಿಸೈನ್ನ, ಆ ಡಿಸೈನ್ ತೋರಿಸ್ರಿ ಸಿಸ್ಟರ್ ಅಂತ ಹೇಳಿದರು. ಖಂಡಿತವಾಗ್ಲೂ ನಾನು ಅದನ್ನ ಶೇರ್ ಮಾಡ್ಬೇಕಂಥೇಳಿ ಒಂದು ರೆಡ್ ಕಲರ್ ಪ್ಲೇನ್ ಬ್ಲೌಸ್ ಐತಿ ಅಥವಾ ಬೇರೆ ಕಲರ್ ಯಾವುದಾದ್ರೂ ಇತ್ತು ಅಂತಂದ್ರೆ ಅದನ್ನು ಬ್ಲೌಸ್ ಏನೈತಲ್ಲ ಡಿಸೈನ್ ಮಾಡೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ಬೇಕನ್ನತ್ತೀನಿ. ಅಂದರೆ ಸೆಪ್ರೇಟಾಗಿ ಡಿಸೈನ್ಗೋಸ್ಕರ ಅಂತಂದ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾಗತ್ತೈತಿ. ನಮ್ಮ ಯಾವಾದರೂ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾಗಿರ್ತೈತಿ. ಹೀಗಾಗಿ ಯಾವುದಾದ್ರೂ ಕಸ್ಟಮರ್ದು ಬಂದರು ಅಂತಂದ್ರೆ ಅವ್ರದ್ದು ಕಂಪ್ಲೀಟ್ ಆದಂಗೆ ಆಗ್ತೈತಿ. ಅದ್ರ ಜೊತೆಗೆ ವಿಡಿಯೋನು ಮಾಡ್ಲಾಕೆ ಬರ್ತೈತಿ ಅಂತ ಹೇಳಿ ಅಂದ್ಕೊಂಡಿದ್ನಿ. ಆಲ್ರೆಡಿ ಏನೈತಲ್ಲ ಇವಾಗ 1-2 ಬ್ಲೌಸ್ ಆ ರೀತಿಯಾಗಿ ಪ್ಲೇನ್ ಬ್ಲೌಸ್ ಮೇಲೆ ಥ್ರೆಡ್ ನಾಟ್ ಹಾಕಿ ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅಂಥೇಳಿ 2 ಬ್ಲೌಸ್ ಬಂದವ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ರೆಡಿ 1-2 ವಿಡಿಯೋ ಒಳಗೆ ಹೇಳ್ಕೊಟ್ಟಿನಿ ನಾನು ಯಾವ ರೀತಿಯಾಗಿ
ಮಾಡೋದು ಅಂತ ಹೇಳಿ ಇವಾಗ ಸಂಜೆ ಟೈಮ್ ಒಳಗಲ್ಲಿ ನೋಡ್ರಿ ನಾನು ಕೆಲಸ ಮಾಡಿಕೊಟ್ಟ ಏನೈತಲ್ಲ ಇಲ್ಲಿ ಶೇಂಗಾ ಏನೈತಲ್ಲ ಮಿಕ್ಸರ್ ಜಾರ ಒಂದು ಸ್ವಲ್ಪ ರಿಪೇರಿ ಬಂತಲ್ಲ, ಹೀಗಾಗಿ ಮನ್ಯಾಗ ಕೆಲ್ಸಕ್ಕೆ ಹಚ್ಚೀನಿ ನೋಡ್ರಿ. ಹಂಗೆ ಇವಾಗ ಸಂಜೆ ಕೆಲಸ ಕೂಡ ಕಂಪ್ಲೀಟ್ ಆಯಿತು. ಇನ್ನು ಚಪಾತಿ ಕೂಡ ಮಾಡಬೇಕು. ಈ ರೀತಿಯಾಗಿ ಡೈಲಿ ರೂಟೀನ್ ಇರ್ತೈತೆ ನೋಡಿರಿ. ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡೀನಿ. ಡೈಲಿ ಲಾಗ್ ಇಷ್ಟ ಆಯಿತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ. ಹಂಗೆ ಏನೈತಲ್ಲ ಏನಾದರೂ ಬ್ಲೌಸ್ ಡಿಸೈನ್ಸ್ ಬೇಕಾದ್ರೆ ನಿಮ್ಗೆ ಏನಾದರೂ ಬ್ಲೌಸ್ ಕಟ್ಟಿಂಗಲ್ಲಿ ಆಗಿರ್ಬೋದು, ಸ್ಟಿಚಿಂಗಲ್ಲಿ ಆಗಿರ್ಬೋದು, ಯಾವುದೇ ರೀತಿ ನಿಮ್ಗೆ ವಿಡಿಯೋ ಬೇಕಲ್ಲ ಕಮೆಂಟ್ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಅದನ್ನ ಮುಂದಿನ ಬರ್ತಕ್ಕಂಥ ವಿಡಿಯೋ ಒಳಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಡ್ರೈ ಫ್ರೂಟ್ ಕೂಡ ನೋಡ್ತಾ ಇರ್ಬೋದು. ಇದನ್ನ ಸ್ಟಿಚಿಂಗ್ ಮಾಡುವಾಗ ಅಷ್ಟೇ ಯೂಸ್ ಮಾಡ್ತೀನಿ, ಯಾಕಂತಂದರೆ ಶಾರ್ಟ್ ವಿಡಿಯೋ ಮಾಡ್ಲಿಕ್ಕೂ ಕೂಡ ಇದರಿಂದ ಆಗಂಗಿಲ್ಲ. ಹೀಗಾಗಿ ಲಾಂಗ್ ವಿಡಿಯೋ ಅಷ್ಟೇ ಮಾಡಿ ಶಾರ್ಟ್ ವಿಡಿಯೋ ಮಾಡಬೇಕಾಯ್ತು ಅಂತಂದರೆ ಯಾರಾದರೂ ಹೆಲ್ಪ್ ತೊಗೊಂಡು ಶಾರ್ಟ್ನ ವಿಡಿಯೋನ ಮಾಡ್ತಿರ್ತೀನಿ. ಈ ರೀತಿಯಾಗಿ ಅಂತಂದ್ರೆ ಪೇಮೆಂಟ್ ಬರೋದು ಫಿಕ್ಸ್ ಆಯಿತು ಅಂತಂದರೆ ಇನ್ನೊಂದು ಡ್ರೈ ಫ್ರೂಟ್ ಚೇಂಜ್ ಮಾಡ್ಬೋದು. ಬ್ಲೌಸ್ ನೋಡ್ರಿ ಮಧ್ಯಾಹ್ನ ಟೈಮ್ದೊಳಗೆ ಅಷ್ಟಕ್ಕೆ ಬಿಟ್ಟು ಹೋಗೀನಿ. ಇವಾಗ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು. ಹಿಟ್ಟು ಕಲಸಿಟ್ಟು ಬಂದಿದ್ನಿ. ಹೀಗಾಗಿ ಇದನ್ನೊಂದು ಸ್ವಲ್ಪ ಕಂಪ್ಲೀಟ್ ಮಾಡಿ ನಂತರ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬರ್ತೈತಿ ಅಂತ ಹೇಳಿ ಇವಾಗ ಟೈಮ್ ಬಂದ 7:30 ಆಗೈತಿ. ಇದನ್ನೊಂದು ಕಂಪ್ಲೀಟ್ ಮಾಡಿ ನಂತರ ಏನತ್ತಲ್ಲ ಸಂಜೆ ಅಡುಗೆನ ಸ್ಟಾರ್ಟ್ ಮಾಡಬೇಕು. ಹಾಗೆ ವಿಡಿಯೋ ಯಾರೆಲ್ಲ ನೋಡ್ಲಾಕತ್ತೀರಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಟ್ಟ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಇದು ಸೈಡ್ ಫಿಟ್ಟಿಂಗಲ್ಲಿ ಆಗಿರ್ಬೋದು, ಮತ್ತು ನೀವು ಟಕ್ಸ್ ಹಿಡಿಯೋದಾಗಿರ್ಬೋದು, ಸ್ಲೀವ್ ಡಿಸೈನ್ ಮತ್ತು ಸ್ಲೀವ್ ಕಟ್ಟಿಂಗ್ ಆಗಿರ್ಬೋದು, ಹಲವಾರು ವಿಡಿಯೋ ಒಳಗೆ ನಾನು ಶೇರ್ ಮಾಡೀನಿ. ಇದಾದ ನಂತರ ಇವಾಗ ಸಂಜೆ ಕೆಲಸ ನಮ್ದು ಸ್ಟಾರ್ಟ್ ಆಗೈತೆ ನೋಡ್ರಿ. ನಾಳೆ ಒಂದು ದಿನ ಏನೈತಲ್ಲ ಒಂದು ಬೋಟ್ ನೆಕ್ ಡಿಸೈನನ್ನು ಒಂದು ಪೈಪಿಂಗ್ ಮಾಡಿ ಗೋಲ್ಡ್ ಕಲರ್ ಪೈಪಿಂಗ್ ಕೊಟ್ಟು ಒಂದು ಬೋಟ್ ನೆಕ್ ಬ್ಲೌಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವಾಗ ನನ್ನ ಮಗಳು ಏನೈತಲ್ಲ ಒಂದು ಚಪಾತಿ ಮಾಡ್ಲಿಕ್ಕೆ ಟ್ರೈ ಮಾಡ್ಲಾಕತ್ತೀವಿ. ಹೀಗಾಗಿ ಅದನ್ನೂ ಕೂಡ ವಿಡಿಯೋನ ಮಾಡ್ಲಾಕತ್ತೀನಿ. ಹಾಗೆ ಒಂದಿಷ್ಟು ಇನ್ನೂ ಬ್ಲೌಸ್ ಡಿಸೈನ್ಸ್ ಅದಾವೆ. ಜಾಸ್ತಿ ಅಂತಂದರೆ ಡಿಸೈನ್ಗಿಂತಲೂ ಹಳ್ಳಿ ಒಳಗೆ ಏನೈತಲ್ಲ ನಾರ್ಮಲ್ ಬ್ಲೌಸನ್ನ ಜಾಸ್ತಿ ಸ್ಟಿಚಿಂಗ ಮಾಡಿಸ್ತಿರ್ತಾರೆ. ಅಂದರೆ ಡೈಲಿ ವೇರ್ಗೋಸ್ಕರ ಪ್ಲೇನ್ ಬ್ಲೌಸ ಜಾಸ್ತಿ ಇರ್ತಾವೆ. ಹೀಗಾಗಿ ಇನ್ನೊಂದೆರಡು ಬೋಟ್ ನೆಕ್ ಬ್ಲೌಸ್ ಅದಾವೆ. ಹೀಗಾಗಿ ವರ್ಕ್ ಕೂಡ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದೈತಿ, ಅದನ್ನೂ ಕೂಡ ನೋಡಬೇಕು. ಇನ್ನು ಗೋಲ್ಡ್ ಜರಿ ಥ್ರೆಡ್ ಇಲ್ಲದೆ ಕಾರಣಕ್ಕಾಗಿ ಎಂಬ್ರಾಯ್ಡ್ರಿ ನಾನು ಅದನ್ನ ಕಂಟಿನ್ಯೂ ಮಾಡಿಲ್ಲ. ಅದಾದ ನಂತರ ಏನೈತಲ್ಲ ಬೋಟ್ ನೆಕ್ ಡಿಸೈನ್ ಅದನ್ನೂ ಕೂಡ ನಿಮ್ಗೆ ಅದನ್ನ ವಿಡಿಯೋಗೋಸ್ಕರನೇ ಅಂಥೇಳಿ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಬೇಕು, ಅದನ್ನು ಶೇರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ನ. ಅದನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಎಂಬ್ರಾಯ್ಡ್ರಿ ಇವಾಗ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಒಂದು ಡಿಸೈನ್ನ ಶೇರ್ ಮಾಡಿದ್ನಲ್ಲ, ಅದೇ ರೀತಿ ಕಸ್ಟಮರ್ ಬೇಕಂತ ಹೇಳ್ಯಾರ. ಹೀಗಾಗಿ ಇವಾಗ ಫಸ್ಟ್ ಒಂದು ಕಸ್ಟಮರ್ಗೆ ಇವಾಗ ಆಲ್ರೆಡಿ ಬ್ಲೌಸ್ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿದ್ನಿ, ಅದು ನಿಮ್ಮ ಜೊತೆ ಶೇರ್ ಮಾಡಿದ್ನಿ. ಹಾಗೆ ಇನ್ನೊಂದು ಸೆಕೆಂಡ್ ಬ್ಲೌಸ್ ಏನೈತಲ್ಲ ಇನ್ನು ಯಾವತ್ತು ನಾನು ಥ್ರೆಡ್ ತಂದ ನಂತರ ವರ್ಕ್ ಮಾಡ್ತೀನಲ್ಲ ಅದನ್ನ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಆರಿ ವರ್ಕ್ ಕೂಡ ಇನ್ನೂ ಒಂದು 2 ಬ್ಲೌಸ್ ಅದಾವೆ. ಅದು ಕೂಡ ಅಂದರೆ ಇವಾಗ ಜರಿ ಥ್ರೆಡ್ ಏನೈತಲ್ಲ ಇವಾಗ ಜರ್ದೋಸಿ ಏನೈತಲ್ಲ ಒಂದು ಸಿಲ್ವರ್ ಕಲರ್ ಐತಿ. ಹೀಗಾಗಿ ಗೋಲ್ಡ್ ಕಲರ್ ತರಿಸಿ ಅದನ್ನೂ ಕೂಡ ಬ್ರೈಡಲ್ ಲುಕ್ ಕೊಡ್ತಕ್ಕಂಥ ಒಂದು ಸಿಂಪಲ್ಲಾಗಿ ಒಂದು ವರ್ಕನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವು ಕಸ್ಟಮರ್ ಬ್ಲೌಸ ಕಂಪ್ಲೀಟ್ ಆದ ನಂತರ ಅದನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಟೈಲರಿಂಗ್ ಬಗ್ಗೆ ಮಾತಾಡ್ತಾ ಏನೈತಲ್ಲ ಸಂಜೆ ಅಡುಗೆ ಕೂಡ ಕಂಪ್ಲೀಟ ಆಗ್ಲಕತ್ತೈತೆ ನೋಡಿರಿ ಅದು ಅಂತ. ಹಾಗೆ ಈ ಚಾನಲ್ ಒಳಗೆ ಏನೈತಲ್ಲ ನಾನು ಜಾಸ್ತಿ ಡೈಲಿ ಲಾಗ್ ಯಾವಾಗಲಾದರೂ ಒಂದೊಂದು ಹಾಕಿ
ಟೈಲರಿಂಗ್ ವಿಡಿಯೋನ ಜಾಸ್ತಿ ಹಾಕ್ತಾನಲ್ಲ, ಹೀಗಾಗಿ ಈ ಚಾನಲ್ ಒಳಗೆ ಜಾಸ್ತಿ ನಾನು ರೆಸಿಪಿನ ಶೇರ್ ಮಾಡಂಗಿಲ್ಲ. ಹಾಗೆ ಇವಾಗ ನಾನು ಚಪಾತಿ ಮಾಡ್ಲಿಕ್ಕೆ ಸ್ಟಾರ್ಟ ಮಾಡಿದ್ನಿ. ಪಲ್ಯ ಕೂಡ ಮಾಡೋದು ಕಂಪ್ಲೀಟ್ ಆಯಿತು. ಇವಾಗ ಇದನ್ನಷ್ಟು ಮಾಡಿ ಅಂತಂದ್ರೆ ಕಂಪ್ಲೀಟ್ ಆಯಿತು. ಇದನ್ನ ಮಾಡಿ ನಂತರ ಏನೈತಲ್ಲ, ಇವಾಗ ಆಲ್ರೆಡಿ ಒಂದು ಬ್ಲೌಸ್ ಏನು ಕಂಪ್ಲೀಟ್ ಮಾಡಿನಲ್ಲ, ಅದೇನೈತಲ್ಲ ಹುಕ್ಸ್ ಮಾಡೋದು ಮತ್ತು ಅದನ್ನ ಕೈವಲಿಗೆ ಹಾಕೋದು ಕಂಪ್ಲೀಟ್ ಮಾಡಿಬಿಟ್ಟು ನಾಳೆಗೆ ಒಂದು ಮಧ್ಯಾಹ್ನದಾಗ ಒಂದು ಏನು ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕದನಲ್ಲ ಅದನ್ನ ಕಟಿಂಗ್ ಮಾಡಿ ಇಟ್ನಿ ಅಂತಂದ್ರೆ ಮತ್ತು ನಾಳೆಗೆ ಏನೈತಲ್ಲ ಕಡಿಮೆ ಸಮಯದೊಳಗೆ 1 ಗಂಟೆ ಆಗೋ ಬ್ಲೌಸ್ ಏನೈತಲ್ಲ ಅರ್ಧ ಗಂಟೆ ಒಳಗೆ ನಮ್ಗೆ ಕಂಪ್ಲೀಟ್ ಆಗ್ತೈತಿ. ಹೀಗಾಗಿ ಇಷ್ಟು ನಾವು ಟೈಲರಿಂಗ್ ಒಳಗೆ ಏನೈತಲ್ಲ, ನಾವು ಒಂದಿಷ್ಟು ಮನೆ ಕೆಲಸದ ಜೊತೆಗೆ ನಾವು ಒಂದು ಸ್ವಲ್ಪ ಟೈಮ್ ಇತ್ತು ಅಂತಂದ್ರೆ ಅದ್ರೊಳಗೆ ಹಿಂಗೆ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ಹುಕ್ಸ್ ಅಟ್ಯಾಚ್ ಮಾಡೋದಾಗಿರ್ಬೋದು, ಮತ್ತು ಆಲ್ಟ್ರೇಷನ್ಗೆ ಬಂದಿದ್ದು ಅಂತಂದ್ರೆ ಆಲ್ಟ್ರೇಷನ್ಗೆ ಬಂದಿದ್ದು ಬಟ್ಟೆ ಆಗಿರ್ಬೋದು, ನಾವು ಆದಷ್ಟು ನಾವು ಕಂಪ್ಲೀಟ್ ಮಾಡ್ತಾ ಹೋದ್ವಿ ಅಂತಂದ್ರೆ ನಮ್ಗೆ ಟೈಲರಿಂಗ್ ಒಳಗೆ ಏನೈತಲ್ಲ ನಮ್ಗೆ ಕಸ್ಟಮರ್ಸ ಜಾಸ್ತಿ ಆಗ್ತಾರೆ. ಮತ್ತು ಯಾವ ಟೈಮ್ ಕೇಳಿರ್ತಾರಲ್ಲ ಆ ಟೈಮ್ಗೆ ನಾವು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿ ಕೊಡ್ಲಿಕ್ಕಾಗ್ತೈತಿ. ಹೀಗಾಗಿ ಯಾವುದೇ ರೀತಿಯಾಗಿ ಏನೈತಲ್ಲ ಜಾಸ್ತಿ ಅಂದರೆ ಇವಾಗ ಕಸ್ಟಮರ್ ಬ್ಲೌಸ್ ಕೂಡ ಕಂಪ್ಲೀಟ್ ಆಗ್ತೈತಿ, ಅದ್ರ ಜೊತೆಗೆ ಯೂಟ್ಯೂಬ್ ವಿಡಿಯೋ ಕೂಡ ರೆಡಿ ಆಗ್ತೈತಿ ಹೀಗಾಗಿ ನಾನು ಅಷ್ಟೊಂದು ರೆಸಿಪಿನ ಇದ್ರೊಳಗೆ ಶೇರ್ ಮಾಡೋಂಗಿಲ್ಲ. ಟೈಲರಿಂಗ್ ವಿಡಿಯೋನ ಶೇರ್ ಮಾಡ್ತೀನಿ. ಹಾಗೆ ಒಂದು ಸ್ಯಾರಿದು ಏನೈತಲ್ಲ ಕುಚ್ಚು ಕಟ್ಟೋದೈತಿ, ಅದನ್ನು ಕೂಡ ಶೇರ್ ಮಾಡಬೇಕು. ಹೀಗಾಗಿ ಒಂದು ಕಸ್ಟಮರ್ ಬ್ಲೌಸ್ ಒಂದು ಕಂಪ್ಲೀಟ್ ಮಾಡೀನಿ ಅನ್ನೋಷ್ಟರಲ್ಲಿ ಮತ್ತೊಬ್ರು ತಂದು ಹಾಕಿರ್ತಾರಲ್ಲ, ಹೀಗಾಗಿ ವಿಡಿಯೋನ ಶೇರ್ ಮಾಡ್ಲಿಕ್ಕಾಗ್ತಿಲ್ಲ. ಇನ್ಮೇಲೆ ಏನೈತಲ್ಲ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ಲಕತ್ತೀರಲ್ಲ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇದ್ರೊಳಗೆ ಏನೈತಲ್ಲ ಇನ್ನು ನೆಕ್ಸ್ಟ್ ಏನೈತಲ್ಲ ಟೈಲರಿಂಗ್ ಬೇಸ್ ಮೇಲೆ ಬೋಟ್ನೆಕ್ ಬ್ಲೌಸ್ ಆಗಿರ್ಬೋದು, ಮತ್ತು ನಿನ್ನೆ ಒಂದು ಏನೈತಲ್ಲ ನಾರ್ಮಲ್ ಬ್ಲೌಸ್ ಕಟ್ಟಿಂಗನ್ನು ನಾನು 45 ಸುತ್ತಳತೆ ಇರ್ತಕ್ಕಂಥ ನಾರ್ಮಲ್ ಬ್ಲೌಸ್ ಕಟ್ಟಿಂಗನ್ನು ವಿಡಿಯೋ ಮಾಡೀನಿ. ಅದನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಾದ ನಂತರ ಒಬ್ಬರು ಚಿಕ್ಕ ಮಕ್ಕಳು ಏನೈತಲ್ಲ ಫ್ರಾಕ್ ಲೆಹಂಗಾ ಮತ್ತು ಬ್ಲೌಸ್ ಕಟ್ಟಿಂಗ್ ತೋರಿಸ್ರಿ ಅಂತ ಹೇಳಿದರು. ಅದನ್ನೂ ಕೂಡ ಟ್ರೈ ಮಾಡ್ತೀನಿ. ಇವಾಗ ದೊಡ್ಡ ಮಕ್ಕಳು ಏನೈತಲ್ಲ 11ರಿಂದ 12, 13 ವರ್ಷ ಈ ರೀತಿಯಾಗಿ ಬರೋ ಮಕ್ಕಳಿಗೆ ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾನು ಶೇರ್ ಮಾಡೀನಿ. ಖಂಡಿತವಾಗ್ಲೂ ನೋಡಬೇಕು. ಟೈಮ್ ಸಿಕ್ತು ಅಂತಂದ್ರೆ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಆ ರೀತಿ ಒಂದು ಲೆಹಂಗಾ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.